ನಮಸ್ಕಾರ ವೀಕ್ಷಕರೇ, ಕರ್ನಾಟಕ ಪವರ್ ಟಿವಿ ನ್ಯೂಸ್ಗೆ ತಮ್ಮೆಲ್ಲರಿಗೂ ಸ್ವಾಗತ. ವಾರ್ತೆಗಳ ವಿವರ. ರೈತರ ಗೊಂದಲ ಸರಿಪಡಿಸುವವರು ಯಾರು? ನಿಜವಾಗಿ ಜಮೀನನ್ನು ಉಳುಮೆ ಮಾಡುತ್ತಿರುವವರು ಯಾರು? ಏನಾಗಿ ಯರಿಯನಹಳ್ಳಿ ಸರ್ವೆ ನಂಬರ್ 339ರ ಜಮೀನು ವಿವಾದ ಬಗೆಹರಿಸಲು ಆಗ್ರಹ. ಸಂಡೂರು ತಾಲೂಕಿನ ಚೋರನೂರು ಹೋಬಳಿಯ ಯರಿಯನಹಳ್ಳಿ ಗ್ರಾಮದ ಸರ್ವೆ ನಂಬರ್ 339ರಲ್ಲಿರುವ 10 ಎಕರೆ 50 ಸೆಂಟ್ ಜಮೀನಿನ ಹಕ್ಕು ಹಾಗೂ ಅನುಭವಕ್ಕೆ ಸಂಬಂಧಿಸಿದಂತೆ ರೈತರ ನಡುವೆ ಉಂಟಾಗಿರುವ ಗೊಂದಲವನ್ನು ಅಧಿಕಾರಿಗಳು ಸಮಗ್ರವಾಗಿ ಪರಿಶೀಲಿಸಿ ಬಗೆಹರಿಸಬೇಕೆಂದು ಭಾರತೀಯ ಕಿಸಾನ್ ಸಂಘಟನಾ ಕರ್ನಾಟಕ ರಾಜ್ಯ ಕಾರ್ಯದರ್ಶಿ ಭೀಮೇಶ್ ಪೂಜಾರ್ ಆಗ್ರಹಿಸಿದ್ದಾರೆ. ಈ ಜಮೀನಿಗೆ ಸಂಬಂಧಿಸಿದಂತೆ ಒಟ್ಟು 5 ಜನರಿಗೆ ಪಟ್ಟ ನೀಡಲಾಗಿದೆ ಎನ್ನಲಾಗಿದ್ದು, ಓಬಯ್ಯ ತಂದೆ ಕೆಂಚಪ್ಪ ಅವರಿಗೆ 1978ರಲ್ಲಿ ಪಟ್ಟ ನೀಡಲಾಗಿದೆ. ಇನ್ನು 3 ರೈತರಿಗೆ 1993ರಲ್ಲಿ ಪಟ್ಟ ನೀಡಲಾಗಿದೆ. 1978ರಲ್ಲಿ ಪಟ್ಟ ಪಡೆದ ಓಬಯ್ಯ ಅವರ ವಂಶಸ್ಥರು ಅಂದಿನಿಂದ ಇಂದಿನವರೆಗೂ ಜಮೀನನ್ನು ಅನುಭವಿಸುತ್ತಿರುವುದು ಕಂಡು ಬಂದಿದೆ ಎಂದು ಭೀಮೇಶ್ ಪೂಜಾರ್ ತಿಳಿಸಿದ್ದಾರೆ. ಪಟ್ಟಾ ದಾಖಲೆಗಳು ಹಾಗೂ ಜಮೀನಿನ ಅನುಭವಕ್ಕೆ ಸಂಬಂಧಿಸಿದ ವಿಚಾರದಲ್ಲಿ ರೈತರ ನಡುವೆ ಗೊಂದಲ ಉಂಟಾಗಿರುವ ಹಿನ್ನೆಲೆಯಲ್ಲಿ ನಿಜವಾಗಿ ಜಮೀನನ್ನು ಉಳುಮೆ ಮಾಡುತ್ತಿರುವವರು ಯಾರು, ಅನುಭವದಲ್ಲಿರುವ ರೈತರು ಯಾರು ಹಾಗೂ ಮೂಲ ಪಟ್ಟದಾರರು ಯಾರು ಎಂಬುದನ್ನು ಅಧಿಕಾರಿಗಳು ದಾಖಲೆಗಳ ಆಧಾರದ ಮೇಲೆ ಸ್ಪಷ್ಟಪಡಿಸಬೇಕೆಂದು ಒತ್ತಾಯಿಸಿದ್ದಾರೆ. ಕಂದಾಯ ನಿರೀಕ್ಷಕರು ಹಾಗೂ ಗ್ರಾಮ ಆಡಳಿತ ಅಧಿಕಾರಿಗಳು ಜಮೀನಿಗೆ ಸ್ಥಳ ಪರಿಶೀಲನೆ ನಡೆಸಿ ಮಹಜರ್ ವರದಿ ಸಿದ್ಧಪಡಿಸಬೇಕು. ನಂತರ ತಹಶೀಲ್ದಾರರು ಖುದ್ದಾಗಿ ಸ್ಥಳಕ್ಕೆ ಭೇಟಿ ನೀಡಿ ಮೂಲ ಪಟ್ಟ ದಾಖಲೆಗಳು, ಕಂದಾಯ ದಾಖಲೆಗಳು ಹಾಗೂ ಜಮೀನಿನ ವಾಸ್ತವಿಕ ಅನುಭವವನ್ನು ಸಮಗ್ರವಾಗಿ ಪರಿಶೀಲಿಸಬೇಕೆಂದು ಮನವಿ ಮಾಡಿದ್ದಾರೆ. ಅಧಿಕಾರಿಗಳು ಎಲ್ಲಾ ಮೂಲ ದಾಖಲೆಗಳು, ಸ್ಥಳ ಪರಿಶೀಲನಾ, ಮಹಜರ್ ವರದಿ ಹಾಗೂ ರೈತರ ಅನುಭವದ ಮಾಹಿತಿಯನ್ನು ಪರಿಗಣಿಸಿ ಅರ್ಹ ಹಾಗೂ ನೈಜ ರೈತರಿಗೆ ನ್ಯಾಯ ಒದಗಿಸಬೇಕೆಂದು ಭೀಮೇಶ್ ಪೂಜಾರ್ ಒತ್ತಾಯಿಸಿದ್ದಾರೆ. ಈ ಸಂಬಂಧ ನೊಂದ ರೈತರು ಹಾಗೂ ಸ್ಥಳೀಯ ಮುಖಂಡರೊಂದಿಗೆ ಭಾರತೀಯ ಕಿಸಾನ್ ಸಂಘಟನಾ ಕರ್ನಾಟಕ ರಾಜ್ಯ ಕಾರ್ಯದರ್ಶಿ ಭೀಮೇಶ್ ಪೂಜಾರ್ ಅವರು ತಹಶೀಲ್ದಾರರಿಗೆ ಮನವಿ ಸಲ್ಲಿಸಿ ಜಮೀನು ವಿವಾದವನ್ನ ನ್ಯಾಯಯುತವಾಗಿ ಬಗೆಹರಿಸುವಂತೆ ಮನವಿ ಮಾಡಿದ್ದಾರೆ. ವರದಿಗಾರರು ಮೊಹಮ್ಮದ್ ರಫಿ, ಬಳ್ಳಾರಿ ಜಿಲ್ಲೆ. 1993ರಲ್ಲಿ ಆಲ್ರೆಡಿ ನಾವು ಪಟ್ಟಿ ಆಗಿತ್ತು. ಇವಾಗ ಯಾರು ಮೊದಲು ನಮಗೆ ಅವರು ಫೇಕ್ ಡಾಕ್ಯುಮೆಂಟ್ಸ್ ತಗೊಂಡು ಅವ್ರು ಯಾರು ಸರ್ವೆ ಮಾಡೋಕ್ಕೆ ಕಳಿಸ್ತಾರೆ. ಅವ್ರ ಹೆಸರು ಹೇಳಿಲ್ಲ ಯಾವತ್ತು ಮೊನ್ನೆ. ಇವತ್ತು ನಮ್ಮ ಅಪ್ಪನ ಹೆಸರು ಐತೆ, ನಾವೇ ಸಾವಿಗಳು ಮಾಡ್ತೀವಿ, ನಾವು ಯಾರಿಗೂ ಬಿಟ್ಕೊಡಲ್ಲ. ಇನ್ನು ಮುಂದಿನ ಯಾರಿಗೂ ಬಿಟ್ಕೊಡಲ್ಲ. ನಮ್ಮ ಅಪ್ಪನ ಹೆಸರು ಓಬಯ್ಯ. ಇದು ಸರ್ವೆ ನಂಬರ್ 339. ಅದರೊಳಗೆ 4 ಎಕರೆಗೆ ಓಬಯ್ಯಗೆ ಐತೆ, 5 ಎಕರೆ ಲಕ್ಕಮ್ಮ ಐತೆ, 1 ಎಕರೆ ಹೊರೆಗೆ ಐತೆ, ಗೌರ್ಮೆಂಟ್ ಒಳಗೆ ಐತೆ. ಇದನ್ನು ಇವಾಗ ಅವರೆಲ್ಲ ಬಂದು ಬಟ್ ನಾ ಸಾಗುವಳಿಗೆ ನಮಗೆ ಮಾಡ್ತಾರೆ. ಇದು ನಮ್ದು ಐತೆಲ್ಲ ಫೇಕ್ ಡಾಕ್ಯುಮೆಂಟ್ಸ್ ಎಲ್ಲ ತಂದು ತೋರಿಸಿದ್ರೆ ಹಾಗಾಗಿ ನಾವೇ ಸಾಗುವಳಿ ಮಾಡ್ತೀವಿ, ನಾವು ಯಾರಿಗೂ ಕೊಟ್ಕೊಡಲ್ಲ. ಎಷ್ಟರಲ್ಲಿ ಪಟ್ಟ ಕೊಟ್ಟಿದ್ದು? 1993ರಲ್ಲಿ ಪಟ್ಟ ಕೊಟ್ಟಾರೆ ಸರ್. 1993 ಅವಾಗಿಂದ ಅವಾಗ ನಮ್ಮ ತಾತನವರು ಅವ್ರು ಏನೋ ಮಾಡ್ರೆ ಸರ್, ಇವ್ರು ಮಾಡ್ಕೊಂತಿಲ್ಲ ಅಂತೇಳಿ ಇವಾಗ ಆ ಟೈಮಾಗ ಇವ್ರು ಕೊಟ್ಟಾರೆ ಸರ್. ಅವಾಗ ಕೊಟ್ಟಾದ್ಮೇಲೆ ಇವಾಗ ಯಾವುದಾದ್ರು ಕಳೆದ ಆದಿಗೆ ಒಟ್ಟು ಮಾಡ್ಸೋಣಕ್ಕಂತ ಪ್ಲ್ಯಾನ್ ಮಾಡ್ರಿ ಸರ್. ಅದು ಆಗಿಲ್ಲ. ಇದು ನಮ್ಗೆ ಇವಾಗ ನಮ್ಮ ಅಜ್ಜಿ ಹೆಸರೇ ನಮ್ಮ ಅಪ್ಪನ ಹೆಸರಲ್ಲಿ ಐತೆ. ನಾವೇ ಪಟ್ಟ ಎಲ್ಲ ನಮ್ಮದೇ ಐತೆ. ಇವಾಗ ನಾವೇ ಮಾಡ್ತೀವಿ, ನಾವು ಯಾರಿಗೂ ಬಿಟ್ಕೊಡಲ್ಲ. ನಮಗೆ ಬೇಕು ಅಂದರೆ ನಾವು ಯಾರಿಗೂ ಬಿಟ್ಕೊಡಲ್ಲ ಸರ್. ಮಾಡ್ಕೊಂಡು ಊಟ ಮಾಡ್ರಿ ಅಂತ ಯಾರಿಗೆ ಕೊಟ್ಟರೆ? ಅವರು ನಮ್ಮ ಮಾಮನಾರ್ ಸರ್. ಅವರ ಹೆಸರು ಹೇಳಿ. ಶಂಕರಪ್ಪ ಮತ್ತು ಓಬಯ್ಯ ಅವ್ರಿಗೆ ಕೊಟ್ಟರೆ ಮಾಡ್ಕೊಂಡು ಊಟ? ಯಾವಾಗ ಕೊಟ್ಟರೆ? ಎಷ್ಟು ವರ್ಷ ಆಯ್ತು? ಒಂದು 10 ವರ್ಷದಿಂದ ಕೊಟ್ಟಿರ್ಬೋದು ಸರ್. 10 ವರ್ಷದಿಂದ ಅವರು ಎಲ್ಲಿವರೆಗೆ ಮಾಡಿದ್ರೆ? ನಮ್ಮ ಅಪ್ಪ ಅವಾಗ ಏನಾರ ಕೊಟ್ಟಿರ್ಬೋದು. ಇವಾಗ ನಮ್ಮ ಹೆಸರಾಗೈತೆ, ನಾವು ಈಗ ಯಾರಿಗೂ ಕೊಟ್ಕೊಡಲ್ಲ ಸರ್. ಅವ್ರು ಎಷ್ಟು ವರ್ಷ ಉಳುಮೆ ಮಾಡಿದ್ರಿ ಇದನ್ನ? ನಮ್ಮ ತಾತನವರು ನಮ್ಮ ಅಜ್ಜಿ ಯಾವಾಗ ಎಷ್ಟು ವರ್ಷ ಕೊಟ್ಟರೇನೋ ಗೊತ್ತಿಲ್ಲ. ಒಟ್ಟು 10 ವರ್ಷ ಅಂತ ಹೇಳಿದ್ರು ಸರ್. 10 ವರ್ಷ ಅವ್ರು ತಾತ ಹಾಕಿದ್ದಾರೆ. ಅವ್ರು ಯಾರನ್ನು ಕರೆಸ್ಕೊಂಡು ಯಾರನ್ನು ಸಿಗ್ನೇಚರ್ ಮಾಡಿರಿ ಅಂತ ಹೇಳಿದ್ರು. ಯಾರನ್ನು ಸರ್ವೆ ಕಳಿಸಿದ್ರು. ಅವ್ರು ಯಾರು ಸರ್ ಗೌರ್ಮೆಂಟ್ ಸರ್ವಿಸ್ ಆದರೆ ಒಬ್ಬರನ್ನ ನೋಟಿಸ್ ಕಳಿಸಿಲ್ಲ. ನಮ್ಗೆ ಯಾವ ನೋಟಿಸ್ ಕಳಿಸಿದಂಗೆ ಅವರೆಲ್ಲ ಮಾಡ್ಯಾರೆ. ಅದು ಯಾರಂತ ಗೊತ್ತಿಲ್ಲ. ಅವ್ರು ಸರ್ವೇದಾರ್ ಬಂದಿರೋದು ನಿಮಗೆ ಮಾಹಿತಿ ತಿಳಿಸಿಲ್ಲ? ಯಾರಿಗೂ ತಿಳಿಸಿಲ್ಲ ಸರ್. ಅವರು ನೋಟಿಸ್ ಕಳಿಸ್ತಿದ್ದೆ ಹಂಗೆ ಬಂದಾರೆ ಸರ್.
ಹೋದ ವರ್ಷ ಈ ಭೂಮಿನ ಯಾರು ಉಳುಮೆ ಮಾಡಿದ್ರು? ಏನು ಸರ್? ಹೋದ ವರ್ಷ ಈ ಭೂಮಿನ ಯಾರು ಉಳುಮೆ ಮಾಡಿದ್ರು? ಅವರೇ ಮಾಡ್ರಿ ಸರ್. ಯಾರು ಮಾಡಿದ್ರು? ನಮ್ಮ ತಾತರ ಕಾಲದಾಗ ಅವಾಗ ಅವ್ರು ಮಾಡಿದ್ರು ಸರ್. ಇವ್ರು ಹೋದ ವರ್ಷ ಇವ್ರು ಮಾಡ್ಕೊಂತ ತಿನ್ನಕಂತ ಕೊಟ್ಟಾರ ಸರ್. ಇವ್ರು ಯಾರು? ಶಂಕರಪ್ಪನ ಅವ್ರು ಮಾಡಿದ್ರ ಹೋದ ವರ್ಷ? ನೀವು ಯಾಕೆ ಮಾಡಲಿಲ್ಲ? ನಿಮಗೆಲ್ಲ ಪಟ್ಟಪ್ಪಣಿ ಇತ್ತಲ್ಲ. ಮಾಡ್ಕೊಂತ ತಿನ್ನಕ ನಮ್ಮರ ಅಂತೇಳಿ ಸಂಬಂಧಿಕರು ಅಂತೇಳಿ ಮಾಡ್ಕೊಂತ ತಿನ್ನಕ ಅಂತ ಕೊಟ್ಟಿವಿ ಸರ್ ಆಗಿನ ಟೈಮ್ನಾಗ. ಇವಾಗ ಒಟ್ಟು ಅದನ್ನು ಅಲ್ಲಿ ಒಂದು 6 ಎಕರೆ ಹಂಗೆ ಮಾಡಿದ್ರು. ಅದು ನಮ್ಮ ಅಜ್ಜಾಸ್ತ್ರಂಗೆ ಇದ್ದು ಹೆಂಗೆ ಮಾಡ್ಸ್ಕೊಂಡ್ರು. ಅದು ಹೇಳ್ಕೊಡ. ಜಿಲ್ಲಾಧಿಕಾರಿಗೆ ಲೆಟರ್ ಕೊಟ್ಟಿದ್ದೀನಿ. ಅಪರ ಜಿಲ್ಲಾಧಿಕಾರಿಗೆ ಒಂದು ರೈತ ಸಂಘದ ರೈತರು ಬಂದಾಗ ನಾನು ಈ ಥರ ನನಗೆ ಅನ್ಯಾಯ ಆಗಿದೆ ಅಂತ ಒಬ್ಬ ರೈತ ಬಂದಾಗ ನನ್ನ ಕರ್ತವ್ಯ ಅದು. ರಾಜ್ಯ ಕಾರ್ಯದರ್ಶಿಯಾಗಿ ನಾನು ಯಾರೇ ರೈತರು ಬರಲಿ ಇವತ್ತು ಯಾರ್ದು ಏನಿದೆ ಅಂತ ಪರಿಶೀಲನೆ ಮಾಡಿಬಿಟ್ಟು ಅವರು ಸ್ಥಳದಾಗ ಯಾರಿದ್ದಾರೆ, ಇಲ್ಲಿ ಯಾರು ಸಾಗುವಳಿ ಮಾಡ್ತಾ ಇದ್ದಾರೆ, ಎಷ್ಟು ವರ್ಷಲಿದ್ದ ಇದ್ದಾರೆ ಅದನ್ನು ಪರಿಶೀಲನೆ ಮಾಡಿ ಸರ್ವೆ ಮಾಡಿ ವರದಿ ಕೊಡ್ರಿ ಅಂತ ಹೇಳಿದ್ದೀನಿ. ಈಗ ಈ ಗ್ರಾಮಕ್ಕೆ ಬಂದೀವಿ, ಎರೇನಹಳ್ಳಿ ಗ್ರಾಮಕ್ಕೆ, ಸೊಂಡೂರು ತಾಲೂಕು ಎರೇನಹಳ್ಳಿ ಗ್ರಾಮ. ಇವತ್ತು ನಾವು ಸಾಗುವಳಿಗದಿ ಅಂತ ಆ ರೈತರು ಅಂತಾರೆ, ಇವರು ಸಾಗುವಳಿಗದಿ ಅಂತ ಈ ರೈತರು ಅಂತಂದರೆ ಅದಕ್ಕೆ ನಾನೇನು ಹೇಳ್ತಾ ಇದ್ದೀನಿ, ಇಲ್ಲಿ ಸಂಬಂಧಪಟ್ಟ ಅಧಿಕಾರಿ, ಡಿಸ್ಟಿಕ್ ಅಸಿಸ್ಟೆಂಟ್ ಕಮಿಷನರ್, ತಾಲೂಕು ದಂಡಾಧಿಕಾರಿ, RI, VA ಅವರು ಸಂಪೂರ್ಣ ಇದ್ರ ಮೇಲೆ ಗಂಭೀರವಾಗಿ ಕ್ರಮ ತಗೊಂಡು ಇವತ್ತು ನಾನು ಕೊಟ್ಟಿರ್ತಕ್ಕಂಥ ಲೆಟರ್ಗಳ ಮೇಲೆ ಇವತ್ತು ಸ್ಥಳ ಪರಿಶೀಲನೆ ಮಾಡಿ ಈ ಸ್ಥಳದಲ್ಲಿ ಯಾರಿದ್ದಾರೆ ಅವ್ರಿಗೆ ಅವರಿದ್ರೆ ಅವ್ರಿಗೆ ಕೊಡಲಿ, ಇವರಿದ್ರೆ ಇವ್ರಿಗೆ ಕೊಡಲಿ, ಎಲ್ಲರೂ ರೈತರೇ. ಇವತ್ತು RIಗಳು VAಗಳು ಲೆಟರ್ ಕೊಟ್ಟರೆ ರೈತರಿಗೆ ತಿಳಿಸಿದಂಗೆ ಜಮೀನಿಗೆ ಬಂದು ಅವ್ರವರೇ ಇದು ಮಾಡಿಬಿಟ್ಟು ವರದಿ ತಗೊಂಡು ಹೋಗ್ತಾ ಇದ್ದಾರೆ. ಈಗ ಹಂಗಾಗಿ ಮಾಹಿತಿ ಇರೋದ್ರಿಂದ ಕಾರಣದಿಂದ ಇವತ್ತು ನಾನು ಹೇಳೋದು ಏನಂದರೆ, ಭಾರತ ಕಿಸಾನ್ ಸಂಘಟನೆ ಅಂತ ಹೇಳಿ ಕಾರ್ಯದರ್ಶಿ ನಾನು ಮಾತಾಡ್ತಾ ಇರೋದು, ರೈತ ಕಾರ್ಯದರ್ಶಿ ಮಾತಾಡ್ತಾ ಇರೋದು. ಇದು ಇವರು ಜಮೀನು ಮಾಡೋದು ಬೇಡ, ಗೌರ್ಮೆಂಟ್ ಅಧಿಕಾರಿ ಬಂದು ತಳ ಪರಿಶೀಲನೆ ಮಾಡಿ ಅವ್ರು ಯಾರು ಡಾಕ್ಯುಮೆಂಟ್ ಅದಾವೋ ಸೂಕ್ತ ಡಾಕ್ಯುಮೆಂಟ್ ಇದ್ದವರಿಗೆ ನ್ಯಾಯ ಕೊಡಲಿ. ಅವರು ಎಷ್ಟು ವರ್ಷ ಇದ್ದಾರೋ. ಕೆ. ಶಂಕರಪ್ಪ ಅಂತ, ನಾವು ಇದೇ ಎರೇನಹಳ್ಳಿ ಸೊಂಡೂರು ತಾಲೂಕಿನವರು. ಇದು ನಮಗೆ 1978 ಪಟ್ಟ ಕೊಟ್ಟಿದ್ದಾರೆ ಸರ್. ನಮ್ಮ ತಾತನಿಂದ 78 ಮುಂಚೆಯಿಂದ ನಮ್ಮ ತಾತನೇ ಸಾಗುವಳಿ ಮಾಡ್ಕೊಂತ ಬಂದಿದ್ದಾರೆ. ಇಲ್ಲಿವರೆಗೆ ಅಟ್ ಪ್ರೆಸೆಂಟ್ ನಾವೇ ಸಾಗುವಳಿಯಾಗ ಇದ್ದೀವಿ. ಏನಂದರೆ ನಮ್ಮ ಪಟ್ಟ ಇಟ್ಕೊಂಡು ಮಾಡ್ಸ್ಕೊಂಡಲ್ಲ, ಅದೊಂದು ಫಾಲ್ಟ್ ಆಗಿದೆ ಸರ್. ಮತ್ತು ಅವರು ಪೂರ್ವ ದಿಕ್ಕಿಗೆ ಅವ್ರು ಬೇರೆ ಸರ್ವೆ ನಂಬರ್ನಾಗ ಅವರು ಸಾಗುವಳಿಯಾಗ ಅವ್ರು ಅದಾರ ಸರ್. ಈ ಸರ್ವೆ ನಂಬರ್ ಹೇಳಿ. ಸರ್ವೆ ನಂಬರ್ 339 ಸಾಗುವಳಿಯಾಗ ನಾವೇ ಇರೋದು ಸರ್. 339 ಸಾಗುವಳಿಯಾಗ ಪಟ್ಟ. ನೀವು ಎಷ್ಟು ವರ್ಷದಿಂದ ಮಾಡ್ಕೊಂಬಂದಿರಿ? ಸುಮಾರು ಒಂದು 60 ವರ್ಷ ಆಗೈತೆ. 78 ಮುಂಚೆಗೆ ನಮ್ಮರೇ ಸಾಗುವಳಿಯಾಗ ಅದಾರೆ. ಹಂಗಾಗಿ ನಮಗೆ ಇದನ್ನು ಅವರು ಮಾಡ್ತಕ್ಕಂಥ ಜಮೀನು ಮುಂದೆ ಪೂರ್ವ ದಿಕ್ಕಿಗೆ ಐತೆ. ಅದು ಸರ್ವೆ ನಂಬರು 300 ಐತಿ. ಈ ಸರ್ವೆ ನಂಬರ್ ಅವ್ರು ಸಾಗುವಳಿಯಾಗೆ ಇಲ್ಲ, ಟೋಟಲ್ ನಾವೇ ಇದ್ದೀವಿ. ಮತ್ತು ಅದೇ ಸರ್ವೆ ನಂಬರು ಅದು 344 ಬರ್ತದೆ ಸರ್. 344. ಅವ್ರು ಮಾಡೋ ಸಾಗುವಳಿ 344ರ ಕಾಲಮ್ನಾಗ ಸಾಗುವಳಿಯಾಗ ಸರ್ವೆ ನಂಬರ್ನಾಗ ಅವ್ರು ತೋರಿಸ್ತಾರೆ. ಅವ್ರ ಹೆಸರಲ್ಲಿ ಬರ್ತಾವೆ. ಇಲ್ಲ ಸರ್, ಅದು ಸರ್ಕಾರ ಅಂತಲೇ ಬರ್ತದೆ. ಇವತ್ತಿಗೆ ನಾವು ಪಟ್ಟ ಕೊಟ್ಟಿರೋದು ನಮ್ಮ ಚಿಕ್ಕಪ್ಪ ಮೇಲೆ ಇಟ್ಕೊಂಡು ಇದು ಮಾಡೋದು ಸರ್. ಹಾಗಾಗಿ ನಮ್ಮ ಮುಂದಕ್ಕೆ ಹೋಗಿಲ್ಲ. 1981ರಿಂದ 2003ವರೆಗೆ ನಾವು ಹಳೆ ರೆಕಾರ್ಡ್ಸ್ನಾಗೆಲ್ಲ ನಮ್ಮ ತಾತಂದು ನಮ್ಮ ಬಾಳೆಹಣ್ಣು ಕೆಂಚಪ್ಪಂದು ಹಳೆ ರೆಕಾರ್ಡ್ಸ್ನಾಗೆಲ್ಲ ಇದ್ದಾವೆ. ಅಲ್ಲಿಂದ ನಮ್ಮನ್ನು 2004-5ರಲ್ಲಿ ಅವರು 2004-5 ಅವರು ಎಂಟ್ರಿ ಆಗಿದ್ದಾರೆ. ನೀವು ಇದ್ರ ಬಗ್ಗೆ ಏನಾದರೂ ತಹಸೀಲ್ದಾರಿಗೆ ಮನವಿ ಕೊಟ್ಟಿರಾ? ತಹಸೀಲ್ದಾರಿಗೆ 1918-19ರಿಂದ ನಾನು ಹೋರಾಟ ಮಾಡ್ತಾಯಿದ್ದೀನಿ. ನಾನು ಯಾರು ರೆಸ್ಪಾನ್ಸ ಮಾಡ್ತಾಯಿಲ್ಲ ತಹಸೀಲ್ದಾರ್. ಇಲ್ಲಿ ವಿಲೇಜ್ ಅಕೌಂಟ್ರು RI ಏನು ಸ್ಪಾಟ್ ವಿಸಿಟ್ ಮಾಡಿಲ್ಲ? ಬಂದಾರೆ ಸರ್. ನನಗೆ ಒಂದು ಬ್ಲಾಕ್ ಏನು ವರದಿ ಕೊಡ್ಬೋದು. ಮತ್ತು ಇದಕ್ಕೆ ಸಂಬಂಧಪಟ್ಟಂಥ ಗ್ರಾಂಟ್ ಫೈಲು, ಭೂಮಂಡಳ ಆದೇಶ ಏನಾದ್ರು ಡಾಕ್ಯುಮೆಂಟ್ ತಗೊಂಡಿರಾ ನೀವು? ಹಳೆ ಪಾಣಿ ಇದಾವೆ ಸರ್, ತಗೊಂಡಿದ್ದೀನಿ. ಹಳೆ ಪಾಣಿಗಳೆಲ್ಲ ನಂತಾಗೆಲ್ಲ ರೆಡಿ ಅದಾವೆ. ಗ್ರಾಂಟ್ ಎಲ್ಲ ಪಾಲಾಯಿಗೆ ಆಗಿತ್ತಾ? ಗ್ರಾಂಟ್ ಪಾಲಾಯಿಗೆ 3 ಎಕರೆ ಕಂಚಪ್ಪಗೆ ಕೊಟ್ಟಿದ್ದಾರೆ ನಮ್ಮ ತಾತಗೆ. ಈತ ಏನು ಮಾಡ್ಕೊಂಡ ಪಟ್ಟ ಕಳ್ಕೊಂಬಿಟ್ಟದಲ್ಲ. ಆದರೂ ಈತಿಗೆ ಇನ್ನೊಂದ್ಸರಿ 1994 ಕೊಟ್ಟಿದ್ದಾರೆ ಅದನ್ನ ಪಟ್ಟ. 15 3 ಎಕರೆ ಐತೆ, ನಮ್ಮ ಅಪ್ಪನ ಹೆಸರು 5 ಎಕರೆ ಐತೆ. ನನಗೆ ನ್ಯಾಯ ಒದಗಿಸ್ಕೊಡ್ಬೇಕಂತ ನಾನು ಕೇಳ್ಕೊತೀನಿ ಸರ್. ರೈತ ಸಂಘದ ರೈತರು ಬಂದಾಗ ನಾನು ಈ ಥರ ನನಗೆ ಅನ್ಯಾಯ ಆಗಿದೆ ಅಂತ ಒಬ್ಬ ರೈತ ಬಂದಾಗ ನನ್ನ ಕರ್ತವ್ಯ ಅದು. ರಾಜ್ಯ ಕಾರ್ಯದರ್ಶಿಯಾಗಿ ನಾನು ಯಾರೇ ರೈತರು ಬರಲಿ ಇವತ್ತು ಯಾರ್ದು ಏನಿದೆ ಅಂತ ಪರಿಶೀಲನೆ ಮಾಡಿಬಿಟ್ಟು ಅವರು ಸ್ಥಳದಾಗ ಯಾರಿದ್ದಾರೆ, ಇಲ್ಲಿ ಯಾರು ಸಾಗುವಳಿ ಮಾಡ್ತಾ ಇದ್ದಾರೆ, ಎಷ್ಟು ವರ್ಷಲಿದ್ದ ಇದ್ದಾರೆ ಅದನ್ನು ಪರಿಶೀಲನೆ ಮಾಡಿ ಸರ್ವೆ ಮಾಡಿ ವರದಿ ಕೊಡ್ರಿ ಅಂತ ಹೇಳಿದ್ದೀನಿ.
ಈಗ ಈ ಗ್ರಾಮಕ್ಕೆ ಬಂದೀವಿ, ಎರೇನಹಳ್ಳಿ ಗ್ರಾಮಕ್ಕೆ, ಸೊಂಡೂರು ತಾಲೂಕು ಎರೇನಹಳ್ಳಿ ಗ್ರಾಮ. ಇವತ್ತು ನಾವು ಸಾಗುವಳಿ ಗದಿ ಅಂತ ಆ ರೈತರು ಅಂತಾರೆ, ಇವರು ಸಾಗುವಳಿ ಗದಿ ಅಂತ ಈ ರೈತರು ಅಂತಂದರೆ. ಅದಕ್ಕೆ ನಾನೇನು ಹೇಳ್ತಾ ಇದ್ದೀನಿ, ಇಲ್ಲಿ ಸಂಬಂಧಪಟ್ಟ ಅಧಿಕಾರಿ, ಡಿಸ್ಟಿಕ್ ಅಸಿಸ್ಟೆಂಟ್ ಕಮಿಷನರ್, ತಾಲೂಕು ದಂಡಾಧಿಕಾರಿ, RI, VA ಅವರು ಸಂಪೂರ್ಣ ಇದ್ರ ಮೇಲೆ ಗಂಭೀರವಾಗಿ ಕ್ರಮ ತಗೊಂಡು ಇವತ್ತು ನಾನು ಕೊಟ್ಟಿರ್ತಕ್ಕಂಥ ಲೆಟರ್ಗಳ ಮೇಲೆ ಇವತ್ತು ಸ್ಥಳ ಪರಿಶೀಲನೆ ಮಾಡಿ ಈ ಸ್ಥಳದಲ್ಲಿ ಯಾರಿದ್ದಾರೆ ಅವ್ರಿಗೆ ಅವರಿದ್ರೆ ಅವ್ರಿಗೆ ಕೊಡಲಿ, ಇವರಿದ್ರೆ ಇವ್ರಿಗೆ ಕೊಡಲಿ, ಎಲ್ಲರೂ ರೈತರೇ. ಇವತ್ತು RIಗಳು VAಗಳು ಲೆಟರ್ ಕೊಟ್ಟರೆ ರೈತರಿಗೆ ತಿಳಿಸಿದಂಗೆ ಜಮೀನಿಗೆ ಬಂದು ಅವ್ರವರೇ ಇದು ಮಾಡ್ಕೊಂಡು ವರದಿ ತಗೊಂಡು ಹೋಗ್ತಾ ಇದ್ದಾರೆ. ಈಗ ಹಂಗಾಗಿ ಮಾಹಿತಿ ಇರೋದ್ರಿಂದ ಏನಂದರೆ ಭಾರತ ಕಿಸಾನ್ ಸಂಘಟನೆ ಅಂತ ಹೇಳಿ ಕಾರ್ಯದರ್ಶಿ ನಾನು ಮಾತಾಡ್ತಾ ಇರೋದು, ರೈತ ಕಾರ್ಯದರ್ಶಿ ಮಾತಾಡ್ತಾ ಇರೋದು. ಇದು ಇವರು ಜಮೀನು ಮಾಡೋದು ಬೇಡ, ಗೌರ್ಮೆಂಟ್ ಅಧಿಕಾರಿ ಬಂದು ಸ್ಥಳ ಪರಿಶೀಲನೆ ಮಾಡಿ ಅವರು ಯಾರು ಡಾಕ್ಯುಮೆಂಟ್ ಅದಾವ ಸೂಕ್ತ ಡಾಕ್ಯುಮೆಂಟ್ ಇದ್ದವರಿಗೆ ನ್ಯಾಯ ಕೊಡಲಿ. ಅವರೇ ಗೌರ್ಮೆಂಟ್ ಅಧಿಕಾರಿಗಳು ಇಲ್ಲಿ ಸ್ಪಾಟಿಗೆ ಬಂದು ವೆರಿಫೈ ಮಾಡಿಬಿಟ್ಟು ಇವತ್ತು ಸಾಗುವಳಿಗೆ ಯಾರಾದರೆ ಇಲ್ಲ, ಈ ಗ್ರಾಮದಲ್ಲಿ ಮುಖಂಡರು ಕೂಡ ಇದ್ದಾರೆ, ಅವರು ಕೂಡ ಮಾತಾಡ್ರಿ ಅದು ಮಾಡ್ರಿ. ನೈಜ ಸುದ್ದಿಗಾಗಿ ನಿರಂತರವಾಗಿ ನೋಡ್ತಾ ಇರಿ ಕರ್ನಾಟಕ ಪವರ್ ಟಿವಿ ನ್ಯೂಸ್. ನೀವು ಇನ್ನು ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಕೂಡಲೇ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ ಮತ್ತು ಬೆಲ್ ಐಕಾನ್ ಪ್ರೆಸ್ ಮಾಡಿ.